ಬೆಂಗಳೂರಿನ ವಸಂತನಗರದಲ್ಲಿ ರಜಪೂತ್ಸಭೆಯ ವತಿಯಿಂದ ನಡೆಯುತ್ತಿರುವ 36ನೇ ದಸರಾ ಮಹೋತ್ಸವ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2ರವರೆಗೆ ಅದ್ದೂರಿಯಾಗಿ ಸಾಗುತ್ತಿದೆ. ಪ್ರತಿದಿನವೂ ರಜಪೂತ್ ಕುಟುಂಬಗಳು ಹಾಗೂ ವಿವಿಧ ಸಮುದಾಯದ ಭಕ್ತರು ಸ್ಥಳಕ್ಕೆ ಆಗಮಿಸಿ ಧಾರ್ಮಿಕ ಆಚರಣೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ದಾರೆ. ಸೆಪ್ಟೆಂಬರ್ 29 ಸೋಮವಾರದಂದು ನಡೆದ ಸುಮಂಗಳಿ ಪೂಜೆ ವಿಶೇಷ ಆಕರ್ಷಣೆಯಾಗಿತ್ತು. ಅದೇ ರೀತಿ ಮಂಗಳವಾರ ಸೆಪ್ಟೆಂಬರ್ 30ರಂದು ಮಹಾಚಂಡಿಕಾ ಹೋಮ ನಡೆಯಲಿದೆ. ಅಂತಿಮ ದಿನವಾದ ಅಕ್ಟೋಬರ್ 2ರಂದು ದುರ್ಗಾ, ಲಕ್ಷ್ಮಿ, ಸರಸ್ವತಿ ಹಾಗೂ ವಿನಾಯಕರ್ ಸುಬ್ರಹ್ಮಣ್ಯ ದೇವರ ವಿಗ್ರಹಗಳನ್ನ ಮೆರವಣಿಗೆಯ ಮೂಲಕ ಸಾಗಿಸಿ ನಂತರ ಹಲ್ಸೂರು ಸರೋವರದಲ್ಲಿ ವಿಸರ್ಜನೆ ಮಾಡುವ ಮೂಲಕ ದಸರಾ ಸಂಭ್ರಮಕ್ಕೆ ಸಮಾರೋಪ ಬಣ್ಣ ಹಚ್ಚಲಾಗುತ್ತದೆ. ಈ ಕುರಿತು ಸಭಾಧ್ಯಕ್ಷ ಅಜಿತ್ ಮತ್ತು ಪ್ರಧಾನ ಕಾರ್ಯದರ್ಶಿ ಬಾಲಾಜಿ ಸಿಂಗ್ ಮಾಹಿತಿ ನೀಡಿದರು. ಈ ಸಮಾಜದ ಪ್ರತ್ಯೇಕ ವಿಷಯ ಏನಂದ್ರೆ ಸಮಾಜ ಆಗಿರೋದು ಬಂದು 1930ರಿಂದ ಆರಂಭವಾಗಿ ಇವತ್ತು ಕಂಟಿನ್ಯೂ ನಡೀತಾ ಇದೆ. ಎಸ್ಪೆಷಲಿ ನವರಾತ್ರಿ ದುರ್ಗಾ ಹೋಮ ಅನ್ನೋದು, ಈ ನವರಾತ್ರಿ ಪೂಜೆ ಅನ್ನೋದು 26 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ನವರಾತ್ರಿ ವಿಶೇಷತೆ ಏನಂದ್ರೆ ಈ 9 ದಿವಸಗಳು ನಾವು ಪ್ರತಿ ದಿವಸನೂ ಫಸ್ಟ್ ದಿವಸ ಬಂದು ನಾವು ಕಳಶ ಸ್ಥಾಪನೆ ಮಾಡ್ತೀವಿ. ಕಲಶ ಸ್ಥಾಪನೆ ಮಾಡಿಕೊಂಡು ಪ್ರತಿದಿನ ನಾವು ಹೋಮ ಆಚರಣೆ ಮಾಡ್ಕೊಂಡು ಬಂದು ಸಪ್ತಮಿ ದಿವಸ ಅಂದ್ರೆ ಇದು 5ನೇ ದಿವಸ ನವರಾತ್ರಿ 5ನೇ ದಿವಸ ಬಂದು ನಾವು ನವಗ್ರಹ ಬಂದು ದುರ್ಗಾ ಮಾತನ, ಸರಸ್ವತಿ, ಲಕ್ಷ್ಮಿ, ಸುಬ್ರಹ್ಮಣ್ಯ, ವಿನಾಯಕ ಸುಮಂಗಲ ನಾವು ಎಲ್ಲಾರು ಒಂದು 500-600 ಸುಮಂಗಲ ಕೊಟ್ಟು ಸುಮಂಗಲ ಪೂಜೆ ಮಾಡಿ ನಮ್ಮ ಹೆಣ್ಣು ಮಕ್ಕ ಮನೆಗೆ ಬರುವಾಗ ಏನೇನು ಕೊಡ್ತೀವಿ ಅದೇ ತರ ಅವ್ರಿಗೆ ಎಲ್ಲಾ ತರ ಸುಮಂಗಲ ಕೊಟ್ಟು ಮಾಡಿ ಮರ್ಯಾದೆ ಮಾಡ್ತೀವಿ. ನಾವು ಪ್ರತಿ ದಿವಸ 9 ದಿವಸ ಬೆಳಿಗ್ಗೆ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಊಟ, ರಾತ್ರಿ ಊಟ, ಡಿನ್ನರ್ ಈ 9 ದಿವಸ ಮಾಡ್ಕೊಂಡು ಎಲ್ಲರಿಗೂ ಮಾಡ್ಕೊಂಡು ಬಂದು 9 ದಿವಸ ಮಾಡ್ತೀವಿ. ಮತ್ತೆ 6ನೇ ದಿವಸ ಚಂಡಿಕಾ ಹೋಮ ಮಾಡ್ತೀವಿ. ಚಂಡಿಕಾ ಹೋಮ ಎಲ್ಲ ಈ ಚಂಡಿಕಾ ಹೋಮ ನಾವು ಏನು ಕಷ್ಟಪಟ್ಟು ಒಂದು ಪ್ರತಿ ಜೀವನದ ಮನಸ್ಸಿಗೆ ಸತತವಾಗಿ ಅವ್ನು ಚೆನ್ನಾಗಿರ್ಬೇಕು, ಏನೇನು ಕಷ್ಟ ಮತ್ತೆ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಇದು ಬರುತ್ತೆ, ಆಯುಧ ಪೂಜೆ ಬರುತ್ತೆ. ಸಭೆಯ ಉಪಾಧ್ಯಕ್ಷ ಡಾಕ್ಟರ್ ಬಾಲಾಜಿ ಸಿಂಗ್, ಉನ್ನತ ನಿರ್ವಹಣಾ ಸಮಿತಿಯ 16 ಸದಸ್ಯರು, ಜಲತಂಡದ ದುರ್ಗಾ ಕುಮಾರಿ, ಮಧುಮತಿ ಬಾಯಿ, ಎಂಜಿ ಸುಲೇಖಾ ಸಿಂಗ್, ಕೋಮಲ್ ಕೆ ಸಿಂಗ್ ಹಾಗೂ ಮಹಿಳಾ ತಂಡದ 14 ಸದಸ್ಯರು ಸಮಾರಂಭದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಈ ಒಂದು ಪೂಜೆ ನಮ್ಮ ಸಮುದಾಯದ ಪೂಜೆ ಇದು ಬಹಳ ಮಾಡ್ತೀವಿ. ಇವತ್ತಿಂದ ಸುಮಂಗಲಿ ಪೂಜೆ ಅಂತ 500 ಸುಮಂಗಲಿಯತ್ತು ಪೂಜೆನ ಇವತ್ತು ಹಮ್ಮಿಕೊಂಡಿದ್ದೀವಿ. ಅವ್ರಿಗೆ ಬೇಕಾಗಿರುವಂಥ ಎಲ್ಲ ಸಾಮಗ್ರಿಗಳು ನಾವೇ ಕೊಡ್ತೀವಿ. ಪೂಜೆ ಮಾಡಬೇಕು ಇರುತ್ತೆ. ಅವರಿಗೆ ಎಲ್ಲರಿಗೂ ಇದು ಉಡುಗೊರೆಯಾಗಿ ಎಲ್ಲರಿಗೂ ಸೀರೆ ಕೊಡ್ತಾ ಇದ್ದೀವಿ ಹೆಣ್ಮಕ್ಳಿಗೆ. ನಾಳೆ ಹೋಮ ಇರುತ್ತೆ, ಚಂಡಿಕಾ ಹೋಮ. ನಾಳೆ ಚಂಡಿಕಾ ಹೋಮ ಇರುತ್ತೆ. ನಾಳೆ ದಿವಸ ಇದಿರುತ್ತೆ, ಪೂಜೆ ವಿಸರ್ಜನೆ ಇರುತ್ತೆ. ನಾಳೆ ಮುಂದೆ ನೆಕ್ಸ್ಟ್ ಡೇ ಆ ವಿಸರ್ಜನೆಯಲ್ಲಿ ದೊಡ್ಡ ಇದಾಗುತ್ತೆ, ಕ್ರಿಶ್ಚಿಯನ್ ಗ್ರ್ಯಾಂಡ್ ಕ್ರಿಶ್ಚಿಯನ್ ಮಾಡ್ತಾ ಇದ್ದೀವಿ. ಆ ಕ್ರಿಶ್ಚಿಯನ್ ಮಾಡಿ ಕಾಲೇಜಲ್ಲಿ ಹೋಗಿ ಹೌಸ್ಫುಲ್ಲಾಗಿ ಹೋಗ್ಬಿಟ್ಟು ವಿಸರ್ಜನೆ ಮಾಡ್ತೀವಿ. ಈ ಪ್ರೋಗ್ರಾಮ್ ಸತತವಾಗಿ 36 ವರ್ಷ ನಡೀತಾ ಇದೆ. ಮುಂದಕ್ಕೂ ಇನ್ನೂ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. Dasara for the last 46 years, we celebrate all these days with homas and pujas and get the divine power for all our community people, not only our community people, all other community people who are participating here. And today is a special puja for Sumangali
which is meant to be a puja for devotees, and we provide all the facilities for them. And also tomorrow is a Chandiga Homa, which is a cooling effect for Bhaktas, very ferocious all these days. To make it cool, we conduct Chandi Homa, which is a very powerful Homa, and all other Homas, and followed by Visarjana on the 2nd of October. Thank you very much.